ಕಳೆದ 15 ದಿನಗಳಿಂದ ಕಲಬುರಗಿಯಲ್ಲಿ ವಿಪರೀತ ಚಳಿಯನ್ನು ನಾವು ಎದುರಿಸ್ತಾ ಇದ್ದೀವಿ. ಆ ಚಳಿಯ ಮಧ್ಯೆ ಕಲಬುರಗಿಯ ಜನತೆ ಬಿಸಿ ಬಿಸಿಯ ಸುದ್ದಿಗಳನ್ನು ಕೂಡ ಗ್ರಹಿಸ್ತಾ ಇದ್ದಾರೆ. ನಾನು ಕೂಡ ಇವತ್ತು ತಮ್ಮ ಎದುರುಗಡೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಇಲ್ಲಿ ಬಂದಿದೆ. ಸಚಿನ್ ಪಾಂಚಾಳ್ ಆತ್ಮಹತ್ಯೆಯ ಪ್ರಕರಣದ ನಂತರ ಜಿಲ್ಲೆ ಮತ್ತು ರಾಜ್ಯಗಳಲ್ಲಿ ವಿಚಿತ್ರ ಬೆಳವಣಿಗೆಗಳನ್ನು ನಾವು ಕಂಡಿದ್ದೇವೆ. ಸಚಿನ್ ಪಾಂಚಾಳ್ ಆತ್ಮಹತ್ಯೆಯ ಮಾಡಿಕೊಂಡಂತಹ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಮತ್ತು ಅವರಿಗೆ ಪರಿಹಾರ ಸಿಗಬೇಕು. ಯಾರು ಆ ವ್ಯಕ್ತಿಯ ಆತ್ಮಹತ್ಯೆಗೆ ಕಾರಣರಾಗಿದ್ದಾರೋ ಅವರನ್ನು ಅರೆಸ್ಟ್ ಮಾಡಬೇಕು. ಹೀಗೆ ಹಲವಾರು ವಿಚಾರಗಳನ್ನು ನಾವು ಇಟ್ಕೊಂಡು ನಿರಂತರವಾದಂಥ ಹೋರಾಟವನ್ನು ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದಿದೆ. ಈ ಸಚಿನ್ ಪಾಂಚಾಳ್ ಆತ್ಮಹತ್ಯೆಯ ಪ್ರಕರಣ ಕೇವಲ ನಮ್ಮ ಕಲಬುರಗಿ ಜಿಲ್ಲೆಗೆ ಮಾತ್ರ ಸೀಮಿತ ಆಗಲಿಲ್ಲ. ರಾಜ್ಯ, ಹೊರ ರಾಜ್ಯ, ಇಡೀ ದೇಶವ್ಯಾಪ್ತಿ ಈ ಸುದ್ದಿ ನೀವೆಲ್ಲರೂ ಕೂಡ ಬಿತ್ತರಿಸಿ ಕಲಬುರಗಿಯ ಈ ದುಸ್ಥಿತಿಯ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀರಿ. ಇಂತಹ ಘಟನೆಗಳಾದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನವರು BJPಯ ವಿರುದ್ಧ ಹೋರಾಟ ಮಾಡಿದ್ದಾರೆ ಮತ್ತು ಕಾಂಗ್ರೆಸ್ಸಿನ ಲಿಂಕ್ ಸಂಘಟನೆಗಳು ಕೂಡ ಹೋರಾಟ ಮಾಡಿದ್ದಾವೆ. ಅದೇ ಮಾದರಿಯಲ್ಲಿ ಇವತ್ತು ಸಚಿನ್ ಪಾಂಚಾಳ್ ಆತ್ಮಹತ್ಯೆಯ ಕೇಸ್ ಕುರಿತಂತೆ BJP ಹೋರಾಟ ತಗೊಳ್ತು. ಅದರ ಜೊತೆಗೆ ಅದರ ಬೆಂಬಲಿತ ಸಂಘಟನೆಗಳು ಕೂಡ ನಾವೆಲ್ಲರೂ ಬೆಂಬಲವನ್ನು ಕೊಟ್ಟಿದ್ದೀವಿ. ಹೇಗೆ ಹಿಂದೆ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ ಸಂಬಂಧಿತ ಸಂಘಟನೆಗಳು ಯಾರು ಅಂತಹ ಕುಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೋ ಆ ವ್ಯಕ್ತಿ ರಾಜೀನಾಮೆ ಕೊಡಬೇಕು ಅನ್ನುವಂಥ ಹೋರಾಟವನ್ನು ಅವರು ಮಾಡಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ ನಾವು ಕೂಡ ಆ ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ಗಮನ ಸೆಳೆಯುವ ರೀತಿಯಲ್ಲಿ ಹೋರಾಟವನ್ನು ಮಾಡಿದ್ದೇವೆ. ಸಚಿನ್ ಪಾಂಚಾಳ್ ಆತ್ಮಹತ್ಯೆಯ ಕೇಸ್ ಕುರಿತಂತೆ ಅದರಲ್ಲಿ 4 ಜನ ವ್ಯಕ್ತಿಗಳ ಕೊಲೆಗೆ ಸಂಚು ರೂಪಿಸಿರುವ ಬಗ್ಗೆಯೂ ಕೂಡ ಗಮನವನ್ನು ನಾವು ಹರಿಸಿದ್ದೇವೆ ಮತ್ತು ನಾವು ಈ ಆತ್ಮಹತ್ಯೆಯ ಕಾರಣಕರ್ತರಾದಂತಹ 8 ಜನರ ಜೊತೆಗೆ ಆ ಇಲಾಖೆಯ ಮಂತ್ರಿಯನ್ನು ಕೂಡ ವಜಾ ಮಾಡಬೇಕು, ರಾಜೀನಾಮೆ ಕೊಡಬೇಕು ಅಂತ ಹೋರಾಟ ಮಾಡಿದ್ದು ಇದು ನಮ್ಮ ತಪ್ಪಲ್ಲ. ಸಂವಿಧಾನಬದ್ಧವಾಗಿ, ಕಾನೂನು ಬದ್ಧವಾಗಿ, ನಿಯಮ ಮೀರದೆ ನಾವು ಹೋರಾಟವನ್ನು ಮಾಡಿದ್ದೇವೆ. ಆದರೆ ಇಲ್ಲಿಯ ಉಸ್ತುವಾರಿ ಸಚಿವ ಬೆಂಬಲಿತರು ಮೆಸೇಜ್ಗಳನ್ನು ಹಾಕೋದು ನಾನು ತಲೆ ಕೆಡ್ಸ್ಕೊಂಡಿರಲಿಲ್ಲ. ನೀವು ಜಾತಿವಾದಿಗಳು ಅಂತ ಒಬ್ಬ ಮೆಸೇಜ್ ಹಾಕಿದ, ಗುರುಪಾದ್ ದೊಡ್ಡ ಮನಿ ಅಂತ ವಾಡಿಯವನು, ಅದು ಸಚಿವರ ಮತಕ್ಷೇತ್ರ. ಅದರ ಮುಂದುವರಿದು ಅನೇಕ ವಿಚಾರಗಳನ್ನು, ಟೀಕೆಗಳನ್ನು ಆತ ಮಾಡಿದ, ಹೋಗಲಿ ಬಿಡಪ್ಪ ಅಂತ ಕೂತ್ಕೊಂಡಿದ್ವಿ. ಆದರೆ ಈ 3 ದಿನಗಳ ಹಿಂದೆ ಡಾಕ್ಟರ್ ಮಹೇಶ್ ತೆಲಗಿ ಅನ್ನುವಂಥ ಯುವಕ, ಒಂದು 20-25 ವರ್ಷದ ಯುವಕ ಇರ್ಬೋದು, ಆತ ಡೈರೆಕ್ಟಾಗಿ
ತಾನು ಕಾರಿನಲ್ಲಿ ಕೂತಂತಹ ಭಂಗಿಯಲ್ಲಿ ಒಂದು ವಿಡಿಯೋವನ್ನು ಹರಿಬಿಟ್ಟು ಅವಾಚ್ಯ ಶಬ್ದಗಳನ್ನು ಬಳಸಿ ತೇಜೋವಧೆ ಮಾಡಿ, ನಾವು ಮಾತಾಡಬಾರ್ದು, ಅದನ್ನು ನಿಮಗೆ ಕೇಳಿಸ್ತೇನೆ, ಆ ರೀತಿಯಾದಂತಹ ಬೆದರಿಕೆ ಕರೆಗಳು ಇವತ್ತು ಈ ಸಚಿವ ಬೆಂಬಲಿತ ಕಾರ್ಯಕರ್ತರು ಹಾಕ್ತಾ ಇದ್ದಾರೆ. ನಾನು ನಿಮ್ಮ ಡಾಕ್ಟರ್ ಮಹೇಶ್ ತೆಲಗಿ, ದಲಿತ ಯುವ ಹೋರಾಟಗಾರ, ಸಿದ್ಧಲಿಂಗ ಸ್ವಾಮಿ ಆಂದೋಳ. ಮಗನೇ, ನೀನು ಸ್ಪೆಷಲಿ ದಲಿತರನ್ನೇ ಟಾರ್ಗೆಟ್ ಮಾಡಿಬಿಟ್ಟು ದಲಿತರ ಬಗ್ಗೆ ವಿರೋಧ ಮಾಡಿಕೊಂಡು ಇವತ್ತಿನ ದಿವಸ ನಾನು ಶ್ರೀರಾಮ್ ಸೇನೆ ರಾಜ್ಯ ಅಧ್ಯಕ್ಷ ಇದ್ದೀನಿ ಅಂತ ಹೇಳ್ಕೊಂಡು ನೀ ಸ್ಪೆಷಲಿ ದಲಿತರನ್ನೇ ಟಾರ್ಗೆಟ್ ಮಾಡಕ್ಕಿಲ್ಲ ಮಗನೇ. ನಿನ್ಗೆ ಒಂದು ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನೀವು ಅಯೋಧ್ಯೆದಾಗ ಕೂತಾನ ಮಗನೇ ರಾಮ, ಆ ರಾಮನಿಗೆ ಹೋಗಿ ಕೇಳೋ ನ್ಯಾಯ ಯಾರು ಕೊಟ್ಟಾರ ಅಂತ ಹೇಳೋನು. ಅವ ಹೇಳ್ತಾನೆ ನನಗ ರಾಮಗ ನ್ಯಾಯ ಸಿಕ್ಕದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಲ್ಲ ಅಂತ ಹೇಳ್ತಾನ ಮಗನೇ ಅವ ನಿನಗ. ನೀವೆಲ್ಲ ಬೂಟ್ ಹಾಕೊಂಡವ್ರಿಗೆ ನಾವು ವಾಟ್ ಓಡಿಸ್ತೀವಿ, ನೀವು ಅದೇ ಬೂಟ್ ತಗೊಂಡು ಲೆಕ್ಕ ಮಾಡ್ಕೊಳ್ಳು. ನಿಮ್ಗೆ ವಾಟ್ ಓಡಿಸೋದು ನಮ್ಗೆ ದೊಡ್ಡದ ಮಗನೇ? ನೀನು ಇಲ್ಲ ಸಲ್ಲದ ಆರೋಪ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಮೇಲೆ ಮಾಡ್ಲತ್ತಿ, ಮತ್ತ ನಮ್ಮ ದಲಿತ ಯುವ ನಾಯಕರ ಮೇಲೆ ಮಾಡ್ಲತ್ತಿ. ನಿನಗೊಂದು ಮಾತು ಹೇಳಕ್ ನಾನು ಇಷ್ಟಪಡ್ತೀನಿ ಮಗನೇ, ಇದು ನೀನು ವಾರ್ನಿಂಗ್ ಅಂತ ಅನ್ಕೋ. ನೀನೇನಿಲ್ಲ, ನೀನು ಯಾವುದೋ ಒಂದು ಬಿಜೆಪಿ ಪರ ಕೆಲಸ ಮಾಡ್ಕೊಂಡು ನೀನು ಕಾಂಗ್ರೆಸ್ ಅವ್ರ ವಿರುದ್ಧ ನೀ ಹೋರಾಟ ಮಾಡತ್ತಿ. ಏನು ಹಿಂದೂ ಪರ ಹೋರಾಟಗಾರ ಅಲ್ಲ, ನೀವೊಬ್ಬ ನಕಲಿ ಹೋರಾಟಗಾರನೇ. ನೀನ್ ದುಡ್ಡು ಸಿಕ್ತಿತ್ತಂದ್ರೆ ನಿಂಗೆ ಏನ್ ಮಾಡ್ತೀರ ಅಂತ ನನಗೆಲ್ಲ ಗೊತ್ತದ. ನೀ ದುಡ್ಡಿಗಾಗಿ ಹೋರಾಟ ಮಾಡ್ತಿ ಮಗನೇ. ನೀವೊಂದು ಮಾತು ಹೇಳ್ತೀನಿ ಕೇಳು. ನೀನು ಸಚಿನ್ ಪಾಂಚಾಳ ಕೊಲೆ ಆರೋಪ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಮೇಲೆ ವಹಿಸಿ ಕೂಡಲೇ ರಾಜೀನಾಮೆ ಕೊಡಬೇಕು. ನಾವು ಜಿಲ್ಲೆಯಾದಂತ ಉಗ್ರವಾದ ಹೋರಾಟ ಮಾಡ್ತೀವಿ, ಮತ್ತ ನಾವು ನಿಮ್ಮ ಮನೆಗೆ ಮುತ್ತಿಗೆ ಹಾಕ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಎಲ್ಲ ಹೇಳಕ್ತಿಲ್ಲ ಮಗನೇ. ನೀವೊಂದು ಮಾತು ಹೇಳ್ತೀನಿ ಮಗನೇ, ಪ್ರಿಯಾಂಕಾ ಖರ್ಗೆ ಸಾಹೇಬರು ಸಚಿನ್ ಪಾಂಚಾಳ ಕೊಲೆ ವಿಚಾರದಾಗ ಯಾವ್ದು ಏನಾದ್ರೂ ಇದ್ರೆ ಅದನ್ನ ನೀನು ಪ್ರೂವ್ ಮಾಡಿ ತೋರಿಸ, ಇಲ್ಲಾಂದ್ರೆ ನೀನು ನಮ್ಮ ಕೂಟದಾಗ ನೋಡಿ ಹೇಳತ್ತೀನಿ ನನಗೆ. ಇವರು ನನಗೆ ಹಾಕಿದ್ದು ಜೈ ಭೀಮ್. ನಾನು ನಿಮ್ಮ ಡಾಕ್ಟರ್ ಮಹೇಶ್ ತೆಲಗಿ, ದಲಿತ ಯುವ ಹೋರಾಟಗಾರ. ಈ ರೀತಿಯಾದಂತಹ ಪದಪ್ರಯೋಗ ಯಾವ ಸಂವಿಧಾನದಲ್ಲಿ ಉಲ್ಲೇಖವಾಗಿದೆ ಅನ್ನುವುದನ್ನು ದಲಿತ ಮುಖಂಡರು ಮತ್ತು ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಬಹಿರಂಗಪಡಿಸಬೇಕು. ಇದೇನಾ ಸಂವಿಧಾನದ ಪರ ಹೋರಾಟ ಮಾಡೋದು? ಅಂಬೇಡ್ಕರ್ ಚಿಂತಕರು ಅಂತ ಹೇಳ್ಕೊಂಡು ರಸ್ತೆಗಿಳಿದು ಈ ರೀತಿ ಹೋರಾಟ ಮಾಡ್ತೀರಾ? ಮಾನ್ಯ ಮಂತ್ರಿಗಳು ಹೇಳಿದರು, ಯಾರೋ ನಮ್ಮ ತಾಯಿಯನ್ನು ತೇಜೋವಧೆ ಮಾಡಿದರು ಅಂತ. ಇಲ್ಲಿ ಕೂತಂಥವ್ರಿಗೆ ಯಾರಿಗೂ ತಾಯಂದಿರಿಲ್ವಾ? ಇದೇನಾ ನಿಮ್ಮ ಪಾಠ? ನಮ್ಮ ಯುವಕ ಆ ವ್ಯಕ್ತಿಗೆ ಫೋನ್ ಮಾಡ್ತಾನೆ. ಆ ಫೋನ್ ಮಾಡಿದ್ದು ಸ್ಕ್ರೀನ್ಶಾಟ್ ತೆಗೆದು ಪುನಃ ನನಗೆ ಹಾಕಿ, ಏ ಸ್ವಾಮಿ, ಇವನು ನನಗೆ ಫೋನ್ ಮಾಡ್ತಾ ಇದ್ದಾನೆ, ನಾನು ತಲೆ ಕೆಟ್ಟರೆ ಸರಿ ಇಲ್ಲ, ನಾನು ಮನುಷ್ಯನೇ ಆಗಲ್ಲ ಅಂತೇಳಿ ಪುನಃ ಬೆದರಿಕೆ. ಮತ್ತೆ ಮಾತಾಡಿ, ನೀವು ಸುಮ್ಮನೆ ಇದ್ದರೆ ಸರಿ, ಇಲ್ಲ ಅಂದರೆ ಕಲಬುರಗಿಯಲ್ಲಿ 2ನೇ ಭೀಮಾ ಕೋರೆಗಾಂವ್ ಯುದ್ಧ ಆಗುತ್ತೆ ಅಂತ ಧಮಕಿ.